ಸೂಪರ್ ಸಸ್ಪೆನ್ಸ್ ಹಾರನ್ನು ಬ್ಲೆಂಡ್ ಮಾಡಿರೋಂಥ ಚಿತ್ರ. ನೀವು ಫಸ್ಟ್ ಟೈಮ್ ಮಾಡಿರೋದು? ಫಸ್ಟ್ ಟೈಮ್ ಈ ಲೆವೆಲ್ಗೆ ಮಾಡಿದ್ದೀರಾ, ಪರವಾಗಿಲ್ಲ, ಸೂಪರ್, ವೆರಿ ಗುಡ್ ವೆರಿ ಗುಡ್. ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದ್ದೀರಾ. ರೈಟ್ರು ನೀವೇನಾ? ಸೂಪರ್. ತುಂಬ ಒಂದು ಭಾಳ ಡಿಫ್ರೆಂಟಾಗಿ ಟ್ವಿಸ್ಟು ಟರ್ನು. ನಮಗೆ ನೋಡ್ತಾ ನೋಡ್ತಾ ಇದೇನು ದೆವ್ವದ ಕಥೆನ, ನಿಜವಾಗ್ಲೂ ಯಾರೋ ಮರ್ಡರ್ ಇದ್ದಾರಾ, ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ವೆರಿ ಗುಡ್, ಒಳ್ಳೆ ಪ್ರಯತ್ನ. ನೀವು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದೀರಾ ಅವರೇ, ಸೂಪರ್. ನೀವು ಅಷ್ಟೇ ಮನ್ಸಲ್ಲಿ ಕುತ್ಕೊಂಡ್ಬಿಡ್ತೀರಾ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಎರಡು ಕ್ಯಾರೆಕ್ಟ್ರು ಆ ಬ್ಲೆಂಡ್ ಮಾಡಿ ಇಲ್ಲಿ ಸಾಫ್ಟ್ ಆಗಿ ಕಾಣಿಸ್ತೀರಲ್ಲ, ಹಾರಿಬೋದು ಕಾಣಿಸ್ತೀರ. ಗುಡ್. ರಾಜ್ ಬಿ ಶೆಟ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲದಕ್ಕಿಂತ ನನ್ನ ಭಾಳ ಹಳೆಯ ಸ್ನೇಹಿತ ರವಿ ವರ್ಮ ಅವರು ಪ್ರೊಡಕ್ಷನ್ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಈ ಮೂಲಕ ಅವ್ರನ್ನ ಕೇಳ್ಕೊಂತ ಇದೇ ಥರ ಯಂಗ್ಸ್ಟರ್ಸ್ಗೆ, ಈ ಥರದವ್ರಿಗೆಲ್ಲ ಚಾನ್ಸ್ ಕೊಟ್ಕೊಂಡು ಇನ್ನೊಂದೇ ಸಿನಿಮಾಗಳು ಮಾಡಿ ಪ್ರೊಡಕ್ಷನ್ ವ್ಯಾಲ್ಯೂ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ಪ್ರತಿಯೊಂದು ಆ ಹಳ್ಳಿ ಗಿಳ್ಳಿ ತೋರಿಸಿರೋ ರೀತಿ ಎಲ್ಲ ತುಂಬ ಚೆನ್ನಾಗಿದೆ. ಮೇಕಿಂಗ್ ವೈಸು ತುಂಬ ಚೆನ್ನಾಗಿದೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಎಲ್ರಿಗೂ. ಎಲ್ಲರೂ ಆಲ್ರೆಡಿ ಇಷ್ಟಪಟ್ಟು ಪಿಕ್ಚರ್ ನೋಡ್ತಾ ಇದ್ದಾರೆ ಅನ್ಸುತ್ತಲ್ವಾ? ಒಳ್ಳೆ ಇದಾಗತ್ತೆ ಬಿಡಿ ನಿಮಗೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಅಮ್ಮ, ಖಂಡಿತ ಒಳ್ಳೇದಾಗಿ. ಓಕೆ, ಥ್ಯಾಂಕ್ ಯು. ನೀವು ಕತೆ ಬರೀತಾ ಇರುವಾಗ ಕಥೆಯ ಪಾತ್ರಗಳು ಹಂಗೆ ನೆನಪಾಗ್ತಾ ಇರ್ತಾವೆ ನಿಮ್ಮ ಪಕ್ಕದಲ್ಲಿ ಬಂದು ಕೂತಿರೋದು? ಅಂದರೆ ನೀವು ಕತೆ ಬರಿತಾ ಇರ್ತೀರಲ್ಲ, ಈ ಕ್ಯಾರೆಕ್ಟರ್ ನೋಡಿದ್ರಲ್ಲ, ಒಂದು ಕೇಸ್ನ ಯೋಚನೆ ಮಾಡುವಾಗ ಕೇಸ್ ಸಂಬಂಧಪಟ್ಟವರೆಲ್ಲ ನೆನಪಾಗ್ತಾ ಇರ್ತಾರೆ. ನನಗೂ ಆ ಥರ ಪ್ರಾಬ್ಲಮ್ ಇದೆ ಅನ್ಕೊಡಿ. ಇಲ್ಲ, ರೈಟರ್ಸ್ಗೆಲ್ಲ ಪ್ರಾಬ್ಲಮ್ ಇರ್ಬೋದೇನ್ರಿ? ಖಂಡಿತ ಸರ್. ಅದು ಟ್ವಿಸ್ಟ್, ಎಂಡ್ ಟ್ವಿಸ್ಟ್ ಭಾಳ ಚೆನ್ನಾಗಿದೆ. ರಾಜ್ ಬಿ ಶೆಟ್ಟರ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ, ಆ ಮಗುನು ತುಂಬ ಚೆನ್ನಾಗಿ ಮಾಡಿದೆ. ಎಲ್ಲರೂ ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿದೆ. ಗುಡ್ ಅಟೆಂಪ್ಟ್. ಈ ಫಸ್ಟ್ ಸಿನಿಮಾ ಇಷ್ಟು ಹಿಡಿತದಲ್ಲಿ ಮಾಡಿದ್ದೀರಾ ಅಂದರೆ ಆಶ್ಚರ್ಯ. ಆಲ್ ದ ಬೆಸ್ಟ್. ಒಳ್ಳೇದಾಗಲಿ, ಒಳ್ಳೇದಾಗಲಿ. ಗುಡ್ 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 ಗುಡ್. ಸೂಪರ್ ಒಳ್ಳೇದಾಗಲಿ. ಓಕೆ. ನಮಸ್ಕಾರ ಎಲ್ರಿಗೂ. ರಕ್ಕಸಪುರದಲ್ಲಿ ಸಿನಿಮಾ ನೋಡಿದ್ವಿ. ನನಗೆ ಅಂದರೆ ಆ ಮೂವಿ ನೋಡಿದ ಕೂಡಲೇ ಅಂದರೆ ಇವಾಗ ಯಾಕೆ ಆ ವಾಯ್ಸ್ ಬರ್ತಿಲ್ಲ ಅಂದರೆ ಆ ಲೆವೆಲ್ಗೆ ಪ್ರತಿಯೊಬ್ಬರು ಆ್ಯಕ್ಟರ್ಸ್, ರಾಜ್ ಬಿ ಶೆಟ್ಟಿ ಅವರು ಇರ್ಬೋದು, ಅನಿರುದ್ಧ್ ಇರ್ಬೋದು, ಪ್ರತಿಯೊಬ್ಬರೂ ಆ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂದರೆ ಪ್ರತಿಯೊಂದೂ ನೆಕ್ಸ್ಟ್ ಏನು ನೆಕ್ಸ್ಟ್ ವಾಟ್ ಅನ್ನೋದೇ ಇತ್ತು ತಲೆಯಲ್ಲಿ. ಯಾರು ಈಗ ಮರ್ಡರ್ಸ್ ಎಲ್ಲ ಮಾಡಿರ್ತಾರೆ, ಯಾಕೆ ಹಿಂಗೆ ಆಗ್ತಿದೆ, ಆ ಸ್ಕ್ರೀನ್ ಪ್ಲೇ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಪ್ರತಿಯೊಂದೂ ಖಂಡಿತ ನೆಕ್ಸ್ಟ್ ಪಾರ್ಟ್ ಲೀಡ್ ಇದೆ. ಖಂಡಿತ ನನಗೊಂದು ಯಾವುದಾದ್ರು ಒಂದು ಸೀನ್ ಆದರೂ ಕೊಡಿ ಸರ್. ಯಾಕಂದರೆ ನಿಮ್ಮ ಡೈರೆಕ್ಷನಲ್ಲಿ ರವಿ ಸರ್ ಡೈರೆಕ್ಷನ್ ತುಂಬಾ ಇಷ್ಟ ಆಯಿತು. ಬಟ್ ರವಿ ಬಸೂರು ಅಂದರೆ ರವಿ ಸರ್ ತುಂಬಾ ರವಿ ವರ್ಮ ಸರ್ ತುಂಬಾ ಚೆನ್ನಾಗಿ ಒಳ್ಳೆ ಮೂವಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ನೋಡಿ, ನಿಮ್ಮನ್ನೆಲ್ಲ ನೋಡ್ತಿದ್ರು ನನಗೆ ಹಂಗೆ ಅನಿಸ್ತಿದೆ. ಒಬ್ಬೊಬ್ಬರು ಪರ್ಫಾರ್ಮೆನ್ಸು ತಲೆಯಲ್ಲಿ ಓಡ್ತಿದೆ. ಅದು ತುಂಬಾ ಚೆನ್ನಾಗಿ ಒಬ್ಬ ಕಲಾವಿದನಾಗಿ ಈ ಥರ ಸಬ್ಜೆಕ್ಟ್ ಮಾಡಿಕೊಟ್ಟಾಗ ಒಬ್ಬ ಕಲಾವಿದನಿಗೆ ಅದಕ್ಕಿಂತ ದೊಡ್ಡದು ಇನ್ನೇನಿಲ್ಲ ಅನಿಸುತ್ತೆ. ಯಾಕಂದರೆ ನಾನು ಪ್ರೊಡ್ಯೂಸರ್ ಅಲ್ಲ, ಲೈಕ್ ಟೆಕ್ನಿಕಲಾಗಿ ನಾವು ವರ್ಕ್ ಮಾಡಿದಾಗ ನನಗೆ ಅರ್ಥ ಆಗುತ್ತೆ ಅದು. ಈ ಒಂದು ಹಾರ್ಡ್ ವರ್ಕ್ ಮಾಡಿರೋಂಥ ಓಲ್ಡ್ ಟೀಮ್ಗೆ ಆಲ್ ದ ಬೆಸ್ಟ್. ಬಟ್ ಒಳ್ಳೇದಾಗಲೇಬೇಕು ಈ ಸಿನಿಮಾ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಬ್ಜೆಕ್ಟಲ್ಲಿ ಈ ಥರದ್ದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರ್ಬೋದು ಮತ್ತು ಪರ್ಫಾರ್ಮೆನ್ಸ್ ಇರ್ಬೋದು, ಹೋಲ್ ಪ್ರಾಜೆಕ್ಟು ಸೂಪರ್ ಆಗಿದೆ. ನಾವು ತುಂಬ ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟು ಪ್ರೀತಿ ಮಾಡಿದವ್ರನ್ನ ಕಲ್ಕೊಂಡವಾಗ ಎಷ್ಟು ದುಃಖ ಆಗುತ್ತೆ, ಅದು ಮೆಮೊರೀಸ್ ಹೆಂಗಿರುತ್ತೆ ಅನ್ನೋದು ಸಿನಿಮಾಗೆ ಬಂದು ನೋಡಿದವಾಗ ಅರ್ಥ ಆಗುತ್ತೆ. ಬಟ್ ಇವರಿಗೆ ಎಷ್ಟು ಸಿನಿಮಾ ಪ್ರೀತಿ ಮಾಡಿದ್ದಾರೆ ಅನ್ನೋದು ಇವ್ರು ತೆರೆ ಮೇಲೆ ನೋಡಿದಾಗ ಗೊತ್ತಾಗುತ್ತೆ ನಮಗೆ. ಖಂಡಿತವಾಗ್ಲೂ ನೀವೆಲ್ಲರೂ ಬನ್ನಿ, ಸಿನಿಮಾ ನೋಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಏನು ಹೇಳೋದು, ಮೂವಿ ತುಂಬ ಚೆನ್ನಾಗಿದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದು ಸೀನ್ ಕೂಡ ನೆಕ್ಸ್ಟ್ ಏನಾಗುತ್ತೆ ನಾನು ಮುಂಚೆ ಕೇಳ್ತಾ ಇದ್ದೆ, ನೆಕ್ಸ್ಟ್ ಏನಾಗ್ಬೋದು ಅಂತ ತುಂಬ ಕ್ಯೂರಿಯಾಸಿಟಿ ಉಳಿಸುತ್ತೆ. ಸೊ ಆಲ್ ದಿ ಬೆಸ್ಟ್ ರಕ್ಕಸಪುರದವಳಿಗೆ. ಥ್ಯಾಂಕ್ ಯು ಸೋ ಮಚ್. ನಾನು ಅವ್ರಿಗೆ ಅದೇ ಹೇಳ್ತಾ ಇದ್ದೆ, ನಾನು ಇವ್ರ ಜೊತೆ ಬಂದು ಫಸ್ಟ್ ಮೂವಿ ನೋಡಿದ್ದೆ ಇದೆ. ತುಂಬ ಖುಷಿ ಆಗ್ತಿದೆ, ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ. ಅನಿರುದ್ಧು ನಾವೆಲ್ಲ ಮ್ಯಾಕ್ಸ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ. ಆವಾಗಲಿಂದಲೂ ನಮಗೆ ಅವ್ನು ಹೇಳ್ತಿದ್ದ, ರವಿ ವರ್ಮ ಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ, ರವಿ ಸಾರಂಗತ್ ಅವರು ಒಂದು ಡೈರೆಕ್ಷನ್ ಮಾಡಿದ್ದಾರೆ, ರಕ್ಕಸಪುರದಲ್ಲಿ ಆ ಒಂದು ಸಿನಿಮಾ ನಡೀತಿದೆ ಅಣ್ಣ, ಚೆನ್ನಾಗಾಗ್ತಿದೆ ಅಣ್ಣ, ಸೂಪರ್ ಆಗಿದೆ ನನ್ನ ಕ್ಯಾರೆಕ್ಟ್ರು ಅಂತ ಹೇಳ್ತಿದ್ದ. ಬಿಕಾಸ್ ಇವಾಗ ಏಕ್ದಮ್ ಅದು ಥಿಯೇಟ್ರಿಂದ ಆಚೆ ಬಂದು ಇಲ್ಲಿ ನಿಂತ್ಕೋತೀನಲ್ವ, ಇಲ್ಲಿ ನಿಂತ್ಕೊಂಡಿದ್ದ ಕೂಡಲೇ ನನಗೆ ಮಾತು ಬಂದಿಲ್ಲ. ಇವಾಗ ಒಂದು ಸ್ವಲ್ಪ ಸುಧಾರಿಸ್ಕೊಂಡಿದ್ದ. ಆಮೇಲೆ ಇವಾಗ ಅವ್ನು ಡೈರೆಕ್ಟಾಗಿ ಹಂಗೆ ನೋಡಿದ್ರೆ ಇವಾಗ ಅನಿಸ್ತಿಲ್ಲ.
ನಮ್ಮ ಸಿನಿಮಾಗಳು ಯಾವುದಾದ್ರೂ ಈ ಉಗ್ರಂ ಸಿನಿಮಾ ಎಲ್ಲ ನೋಡಿದವಾಗ ನಮ್ಮ ಥಿಯೇಟ್ರ್ ಕೊಲೀಗ್ಸೇ ಬಂದು ನಮ್ಮ ಜೊತೆ ಮಾತಾಡಬೇಕಾದ್ರೆ ಭಯ ಪಡ್ತಿದ್ರು. ಇವಾಗ ಅವನನ್ನು ನೋಡಿದ್ರೆ ನನಗೆ ಅನಿಸ್ತಿದೆ, ಬಿಕಾಸ್ ಒಂದೊಂದು ಎಕ್ಸ್ಪ್ರೆಷನ್ ಪ್ರತಿಯೊಂದು ಆ ಡಬಲ್ ಆ್ಯಕ್ಟಿಂಗ್ ಮಾಡಿರೋಂಥದ್ದು ಆ ಕೆಲವೊಂದೆಲ್ಲ ನೋಡಿದಾಗ ನಮ್ಗೆ ಅನ್ಸುತ್ತೆ, ಆ ಫೀಲ್ ಅನಿಸುತ್ತೆ, ಓ ಈ ಬೊಳಿ ಮಗ ಹಿಂಗೆ ಮಾಡ್ತಾ ಅಂತ ಅನ್ಸುತ್ತೆ. ಸಾರಿ ಅಲ್ಲ, ಹಂಗೆ ಅನಿಸುತ್ತೆ ಅದು. ಯಾಕಂದರೆ ಅಷ್ಟು ಚೆನ್ನಾಗಿ ಡೈರೆಕ್ಟ್ರು ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿಸಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟ್ರು ಅಷ್ಟೇ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಅವ್ರು ರಾಜ್ ಬಿ ಶೆಟ್ಟಿ ಅವ್ರದ್ದು ಅಂಡರ್ ಪ್ಲೇ ಇರ್ಬೋದು, ಮೇಡಮ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು, ಪ್ರತಿಯೊಬ್ಬರದ್ದು ತುಂಬಾ ಚೆನ್ನಾಗಿ ಆ ಪುಟ್ಟ ಮಗು ಹೆಸರು ಆ ಮಗು ನಿಶಾ ಗೊಂಬೆ ಕ್ಯಾರೆಕ್ಟ್ರ್ ಮಾಡಿದ್ದಾರೆ. ಆ ಮಗು ಕೈಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿಸಿದ್ದಾರೆ. ಆಮೇಲೆ ತುಂಬ ಚೆನ್ನಾಗಿ ಪ್ರತಿಯೊಂದು ಚಿತ್ರಕಥೆ ಈ ಸೀನ್ ಆದಮೇಲೆ ಇವಾಗ ನೆಕ್ಸ್ಟ್ ಏನಾಗ್ಬೋದು, ಇದು ಈ ಮರ್ಡರ್ ಯಾರು ಮಾಡಿರ್ತಾರೆ ಏನು ಅನ್ನೋದು ಆ ಸಸ್ಪೆನ್ಸ್ ಇದೆಯಲ್ಲ, ಥ್ರಿಲ್ಲರ್ ಇದೆಯಲ್ಲ, ತುಂಬಾ ಖುಷಿ ಆಯಿತು. ಅನಿರುದ್ಧ್ ಆಲ್ ದ ಬೆಸ್ಟ್. ಈ ಸಿನಿಮಾ ಒಳ್ಳೇದಾಗಲೇಬೇಕು, ಇನ್ನೂ ಇದಕ್ಕಿಂತ ಒಳ್ಳೊಳ್ಳೆ ಸಿನಿಮಾಗಳು ಸಿಕ್ಕಿ. ಆಲ್ ದ ಬೆಸ್ಟ್ ಸರ್, ಸಿನಿಮಾಗಳು ಮಾಡ್ಕೊಂಡು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ರಕ್ಕಸ ಪ್ರೋದಳು ರವಿ ಸರ್ ಡೈರೆಕ್ಷನ್. ಒಂದು ಪಾತ್ರನ ಎಲ್ಲ ನಟರು ಬಯಸೋ ಅಂಥದ್ದು ಅನಿರುದ್ಧ್ ಮಾಡಿರುವಂಥದ್ದು. ಅಂದರೆ ಎಲ್ಲರೂ ಅಂದರೆ ಬೀಯಿಂಗ್ ಆ್ಯನ್ ಆ್ಯಕ್ಟರ್ ಈ ಥರದೊಂದು ಪಾತ್ರ ಸಿಗಬೇಕು ಅಂತ ಯಾವಾಗಲೂ ಕಾಯ್ತಾ ಇರ್ತೀವಿ. ಈ ಥರದೊಂದು ಯುನೀಕ್ ಕ್ಯಾರೆಕ್ಟ್ರು. ಟು ಬಿ ಫ್ರ್ಯಾಂಕ್, ಈ ಕ್ಯಾರೆಕ್ಟರ್ ನನಗೆ ಆಡಿಷನ್ ಮಾಡಿದ್ರು, ತುಂಬ ಯೂಸ್ ಇದ್ದೀನಿ ಅಂತ ಇದನ್ನು ಮಾಡಿದರು. ಸೊ ಅನಿರುದ್ಧ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ರಾಜ್ವಿ ಶೆಟ್ಟಿ ಸರ್ ಬಗ್ಗೆ ಹೇಳಂಗೆ ಇಲ್ಲ. ಸೊ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳು ತುಂಬ ಹೋಲ್ಡ್ ಮಾಡೋದು ಕಷ್ಟ. ಅಂಥದ್ರಲ್ಲಿ ಕೊನೆವರೆಗೂ ಎಡ್ಜ್ ಆಫ್ ದ ಸೀಟಲ್ಲಿ ಕೂರಿಸ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಅನಿರುದ್ಧ್. ಆ್ಯಂಡ್ ಅರ್ಚನಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಅವರು. ಸರ್ ಹಾಯ್, ನಮಸ್ಕಾರ. ಮೂವಿ ಟೈಟಲೇ ಒಂಥರ ಡಿಫ್ರೆಂಟ್ ಆಗಿದೆ ಸರ್. ವೆರಿ ಗುಡ್ ಸರ್. ತುಂಬ ಖುಷಿ ಆಯಿತು ಎಂಟೈರ್ ಟೀಮು. ಆಮೇಲೆ ಅನಿರುದ್ಧ್ ವಾಟ್ ಅ ಕ್ರೇಜಿ ಆ್ಯಕ್ಟಿಂಗ್, ಸಚ್ ಅ ಪರ್ಫಾರ್ಮರ್. ಹೇಳಬೇಕು ಅಂದಾಗ ನಾನು ಮ್ಯಾಕ್ಸ್ ಮೂವಿಲೂ ನೋಡಿದ್ದೆ ಅನಿರುದ್ಧ್ ಅವ್ರನ್ನ. ತುಂಬ ಖುಷಿ ಆಗುತ್ತೆ. ವಂಡರ್ಫುಲ್ ಸರ್, ನಮಗೆ ಆ್ಯಕ್ಟಿಂಗ್ ಆಲ್ ದ ವೆರಿ ಬೆಸ್ಟ್. ಆಮೇಲೆ ಅರ್ಚನಾ ಅವರು ಅಷ್ಟೇ. ರಾಜ್ ಬಿ ಶೆಟ್ಟಿ ಸರ್ ಇಸ್ ಅ ವರ್ಸಟೈಲ್ ಆ್ಯಕ್ಟರ್ ಅಂತ ಎಲ್ಲರಿಗೂ ಗೊತ್ತು. ಸೊ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಯಾಕಂದರೆ ಈ ಥರ ಒಂದು ಮಿಸ್ಟ್ರಿ ಥ್ರಿಲ್ಲರ್ ಸ್ಟೋರಿನ ತುಂಬ ಹೊತ್ತು ಆಡಿಯನ್ಸ್ನ ತಡೆದಿಟ್ಕೊಳ್ಳೋದೇ ಒಂದು ದೊಡ್ಡ ವಿಷಯ. ಲಾಸ್ಟ್ವರೆಗೂ ಅದನ್ನು ಮಾಡೋ ಪ್ರಯತ್ನ ಪಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಸೊ ಮೂವಿ ಸಖತ್ ಗ್ರಿಪ್ಪಿಂಗ್ ಆಗಿದೆ. ಆ್ಯಕ್ಚುಲಿ ಆಡಿಯನ್ಸ್ನ 2.5 hours 3 hours ಒಂದೇ ಕಡೆ ಕೂರ್ಸೋದು ತುಂಬ ಕಷ್ಟ. ಆ್ಯಂಡ್ ಈ ಮೂವಿ ಅದನ್ನು ಮಾಡಿದೆ. ಆ್ಯಂಡ್ ಸ್ಕ್ರೀನ್ ಪ್ಲೇ ತುಂಬ ಇಷ್ಟ ಆಯಿತು ನನಗೆ. ಎಂಟೈರ್ ಮೂವಿಯಲ್ಲಿ ತುಂಬ ಸ್ಟ್ಯಾಂಡ್ ಔಟ್ ಆಗಿದ್ದೇನು ಅಂದರೆ ಇವ್ರ ಆ್ಯಕ್ಟಿಂಗು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ 20 ನಿಮಿಷ ಬರ್ತೀರಾ ಅನಿಸುತ್ತೆ. ಸೊ 20 ನಿಮಿಷ ಬಂದು ಇಟ್ ವಾಸ್ ವೆರಿ ಎಫೆಕ್ಟಿವ್. ನನಗೆ ಇವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ರೆಸೆನ್ಸ್ ಇದೆಯಲ್ಲ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅರ್ಥನ ಪ್ಲೀಸ್ ಕಮ್. ಆ್ಯಕ್ಚುಲಿ ಬಿಗ್ ಬಾಸ್ ಅಲ್ಲಿ ಇರುವಾಗ ಇವ್ರು ಬಂದಿದ್ದು, ಇವ್ರು ಆ್ಯಕ್ಟಿಂಗ್ ಮಾಡ್ತಾರೆ ಈ ಥರ ಅಂತ ಗೊತ್ತಿರಲಿಲ್ಲ. ಬಟ್ ವೆರಿ ಗುಡ್ ಆ್ಯಕ್ಟಿಂಗ್. ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಫ್ಯೂಚರ್. ತುಂಬ ಚೆನ್ನಾಗಿ ಮಾಡಿದ್ವಿ. ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವ್ರ ಬಗ್ಗೆ ಹೇಳಂಗೆ ಇಲ್ಲ, ಈಸ್ ಅ ವೆಟ್ರನ್. ಬಟ್ ಸ್ಟ್ಯಾಂಡ್ ಔಟ್ ಆಫ್ ದ ಮೂವಿ ಇಸ್ ಅನಿರುದ್ಧ್. ಐ ಸೀರಿಯಸ್ಲಿ ಲೈಕ್ ದಿಸ್ ಆ್ಯಕ್ಟಿಂಗ್. ಸೊ ಎಲ್ಲರೂ ನೋಡಿ, ತುಂಬ ಚೆನ್ನಾಗಿದೆ. ಯಾಕಂದರೆ ಕನ್ನಡ ಮೂವೀಸ್ಗೆ ನಾವು ಸಪೋರ್ಟ್ ಮಾಡಬೇಕು. ಆ್ಯಂಡ್ ಯು ವಿಲ್ ರಿಯಲಿ ಲವ್ ದ ಮೂವಿ. ಥ್ಯಾಂಕ್ ಯು. ಈ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ರಾಜ್ ಬಿ ಶೆಟ್ಟಿ ಸರ್ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋದೇ ಬೇಕಾಗಿಲ್ಲ. ಯಾಕಂದರೆ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ. ಆಮೇಲೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕ ಮಗುನೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಅನಿರುದ್ಧ್ ಆ್ಯಂಡ್ ಅರ್ಚನಾ ಅವರು 100% ಎಫರ್ಟ್ ಹಾಕಿ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ ದ ಬೆಸ್ಟ್ ಸರ್. ಎಲ್ರಿಗೂ ಒಳ್ಳೇದಾಗಲಿ. ಪ್ಲೀಸ್ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಇಂಥ ಒಂದು ಒಳ್ಳೆ ಸಿನಿಮಾನ ನೀವು ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಒಳ್ಳೇದಾಗಲಿ. ಥ್ಯಾಂಕ್ ಯು. ರಕ್ಕಸಪುರದವಳು ಅನ್ನೋ ಒಂದು ಸಿನಿಮಾ ಅಂದ್ರೆ ರಾಕ್ಷಸರೇ ತುಂಬಿಕೊಂಡಿರುವಂತ ಒಂದು ಸಿನಿಮಾ ಅಂತ ಹೇಳ್ಬೋದು. ನಮ್ಮ ನಿರ್ದೇಶಕರು ಒಬ್ರು ರಾಕ್ಷಸರು, ನಮ್ಮ ರವಿ ವರ್ಮಾ. ಅಂದ್ರೆ ತುಂಬಾ ಎಲ್ಲ ಟೆಕ್ನಿಷಿಯನ್ಗಳು ಸೇರಿ ಮಾಡಿರುವಂತ ಸಿನಿಮಾ. ನನಗೆ ತುಂಬಾ ಇಷ್ಟವಾಗಿದ್ದು ಇದರಲ್ಲಿ ಚಿತ್ರಕಥೆ, ಅವರು ತಗೊಂಡೋಗಿರುವಂತ ಆ ಸ್ಟೈಲ್ ಆಫ್ ಸ್ಕ್ರೀನ್ ಪ್ಲೇ ಇದೆಯಲ್ಲ, ತುಂಬಾ ಗ್ರಿಪ್ಪಿಂಗ್ ಆಗಿ ತಗೊಂಡು ಹೋಗಿದ್ದಾರೆ. ಮತ್ತೆ ಎಲ್ಲೂ ಒಂದು ಸೀಟ್ ಎಡ್ಜಲ್ಲಿ ಕೂರಿಸುತ್ತೆ. ಅದಕ್ಕಿಂತ ಹೆಚ್ಚಾಗಿ ಆ ಫೋಟೋಗ್ರಫಿ ಅದಕ್ಕೆ ತುಂಬಾ ಹೆಲ್ಪ್ ಮಾಡಿದೆ ಅನ್ಕೋತೀನಿ. ಅದ್ರ ಜೊತೆಗೆ ಬ್ಲೆಂಡ್ ಆಗಿರುವಂಥದ್ದು ರೆಕಾರ್ಡಿಂಗ್ ಅರ್ಜುನ್ ಜನ್ಯ ಅವ್ರದ್ದು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅಂದ್ರೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಯಾವಾಗ್ಲೂ ಕೇಳ್ತಾ ಇರ್ತಾರೆ ಮಲಯಾಳಂ ತರದ್ದು ಸಿನಿಮಾಗಳು, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರಲ್ಲ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ರಕ್ಕಸಪುರದವಳು ಅನ್ನೋ ಒಂದು ಸಿನಿಮಾ ಒಂದು ಪ್ಯೂರ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಅಂದ್ರೆ ನಮ್ಮ
ಇತ್ತೀಚಿನ ದಿನಗಳಲ್ಲಿ ಒಂದು 5 ವರ್ಷದಿಂದ ಈಚೆಗೆ ಎಲ್ಲೂ ಬಂದಿರದೇ ಇರುವಂತ ಒಂದು ಸಿನಿಮಾ. ನಿಜವಾಗ್ಲೂ ರವಿ ಸಾರಂಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿರುವಂತ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ರಾಜ್ ಬಿ ಶೆಟ್ಟಿ ಅವರ ನಟನೆ ಮತ್ತೆ ನಮ್ಮ ವಿಲನ್ ಅನಿರುದ್ಧ ಅವರು ತುಂಬಾ 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 ಚೆನ್ನಾಗಿ ಮಾಡಿದ್ದಾರೆ. ನನ್ನ ಫ್ರೆಂಡ್ ಅರ್ಚನಾ ಸಕ್ಕತ್ತಾಗಿ ಮಾಡಿದ್ದಾರೆ. ಯಾಕೆಂತಂದ್ರೆ ಫಸ್ಟ್ ಟೈಮ್ ಅವ್ರದ್ದು ಇದನ್ನ ನೋಡಿದ್ದು, ಅದಕ್ಕಿಂತ ಮುಂಚೆ ಯಾವುದೋ ಒಂದು ಸಣ್ಣ ಪಾತ್ರದಲ್ಲಿ ನೋಡಿದ್ದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅರ್ಚನಾ. ಆ ಮಗು ಅಂದ್ರೆ ಪ್ರತಿಯೊಂದು ಪಾತ್ರಗಳನ್ನು ತುಂಬಾ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಎಲ್ಲರೂ. ಅಂದ್ರೆ ಈ ಥಿಯೇಟರ್ ಇಂದ ಹೋದ್ಮೇಲೆ ಇಂಥದ್ದೊಂದು ಸಿನಿಮಾನ ನಾವು ನೋಡ್ಬೇಕಾಗಿತ್ತು, ನೋಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ಕೊಳ್ಳೋ ಬದಲು ಈಗಲೇ ಇದೆ ರಕ್ಕಸಪುರದಳು ಅನ್ನೋ ಒಂದು ಸಿನಿಮಾ ಎಲ್ಲಾ ಕಡೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಫ್ಯಾಮಿಲಿ ಜೊತೆ ಸಿನಿಮಾ ನೋಡುವಂತ ಒಂದು ಸಿನಿಮಾ. ಎಲ್ಲರೂ ಬಂದು ಇಂಥ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ರೆ ಹೊಸ ಹೊಸ ಡೈರೆಕ್ಟರ್ಗಳು ಇನ್ನೂ ಒಂದಿಷ್ಟು ಪ್ರಯತ್ನಗಳನ್ನ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಮತ್ತೆ ಇದನ್ನ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿರುವಂತದ್ದು, ಇಲ್ಲಿವರೆಗೂ ಫೈಟ್ ಮಾಸ್ಟರ್ ಆಗಿದ್ರು ರವಿ ವರ್ಮಾ ಅಂತ, ಇವಾಗ ಫಸ್ಟ್ ಟೈಮ್ ಒಂದಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅಂತ ಮೊದಲನೇ ಸಾರಿ ನಿರ್ಮಾಣ ಕೂಡ ಮಾಡಿದ್ದಾರೆ. ಈ ಎಲ್ಲಾ ಹೊಸ ಚಿತ್ರತಂಡಕ್ಕೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಮಸ್ಟ್ ಅಂಡ್ ಶೂಟ್ ಎಲ್ಲರೂ ಬಂದು ಈ ಸಿನಿಮಾನ ನೋಡಿ. ಆಲ್ ದ ವೆರಿ ಬೆಸ್ಟ್ ಇಡೀ ಚಿತ್ರತಂಡಕ್ಕೆ. ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್. ಥ್ಯಾಂಕ್ ಯು. ಫಸ್ಟ್ ಸ್ಟೇಟ್ಮೆಂಟ್ ತುಂಬ ಸ್ಟ್ರಾಂಗ್ ಆಗಿ ಹೇಳ್ಬೇಕಂತ ಒಂದು ಆಸೆ ಇದೆ ನನಗೆ. 3ನೇ ಸತಿ ನಾನು ಈ ಸಿನಿಮಾ ನೋಡ್ತಾ ಇರೋದು. ಮೊದಲನೇ ಸತಿ ನನ್ನ ಫೇವ್ರೆಟ್ ರವಿ ವರ್ಮಾ ಮಾಸ್ಟರ್ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಅದು ನನ್ನ ಸಿನಿಮಾ ಆಗೋಯ್ತದು. ಸೆಕೆಂಡ್, ರವಿ ಸಾರಂಗ್ ಅವರು ನನಗೆ ಲಿಟ್ರಲಿ ಲಾಸ್ಟ್ 6 ಇಯರ್ಸಿಂದ ಪರಿಚಯ ಇದ್ದಾರೆ. ಈ ಸ್ಟೋರಿ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ, ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಥರ್ಡ್, ತುಂಬ ಬೋಲ್ಡ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಬಟ್ ತುಂಬ ಮನಸ್ಸಿಂದ ತುಂಬ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಎವ್ರಿ ಇಯರ್ ಒಂದು ಸ್ಟಾರ್ ಹುಟ್ಟುತ್ತಾರೆ, ಬಟ್ ಈ ವರ್ಷದಲ್ಲಿ ಫೆಬ್ರವರಿ 6 ನನ್ನ ಫ್ರೆಂಡ್ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅನಿರುದ್ಧ್ ಇಸ್ ಅ ಸ್ಟಾರ್. ಒಬ್ಬ ಹೊಸ ಸ್ಟಾರ್ ಇಂಡಸ್ಟ್ರಿಗೆ ಬಂದಿದ್ದಾರೆ ಅಂತ ಹೇಳಿದ ಮೇಲೆ ನೀವು ಈ ಒಂದು ಸಿನಿಮಾನ, ಈ ಒಂದು ಪ್ರತಿಭೆನ ನೀವು ಜನಕ್ಕೆ ಹೋಗಿ ಸೇರಿಸಬೇಕು. ಈ ಸಿನಿಮಾದಲ್ಲಿ ಇವ್ರ ಪಾತ್ರ ಬರೋದು ಜಸ್ಟ್ ಒಂದು ಹಾಫ್ ಆನ್ ಅವರ್ ಆರ್ 40 ಮಿನಿಟ್ಸ್. ಆ 40 ಮಿನಿಟ್ಸ್ ಇಡೀ ಸಿನಿಮಾನ ಅವ್ರ ಶೋಲ್ಡರ್ಸ್ ಮೇಲೆ ತೊಗೊಂಡು ಬಂದು ಒಂದು ಇಡೀ ಸಿನಿಮಾ ನಾವು ಇಲ್ಲಿಂದ ಹೊರಟಾಗ ನಾವೇನು ಮಲಯಾಳಂ ಸಿನಿಮಾ ಥರ ಮಾಡಲ್ಲ, ಹಿಂದಿ ಸಿನಿಮಾಸ್ ಥರ ಮಾಡ್ತಾಯಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕಿಂತ 10 ಪಟ್ಟು ಜಾಸ್ತಿ ಒಬ್ಬ ಒಳ್ಳೆ ನಟ, ಒಬ್ಬ ಒಳ್ಳೆ ಡೈರೆಕ್ಟ್ರು, ಒಂದು ಒಳ್ಳೆ ಸಿನಿಮಾನ ಮಾಡಿದ್ದಾರೆ ಇವತ್ತು. ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಇವ್ರ ಫ್ರೆಂಡ್ ಅಂತ ಹೇಳ್ಕೊಳ್ಳೋದು ನನಗೆ ಹೆಮ್ಮೆ ಅನಿಸ್ತಾ ಇದೆ. ಆಮೇಲೆ ಇವ್ರ ಟೀಮು, ಆಮೇಲೆ ನನ್ನ ಮಾಸ್ಟರ್ ರವಿ ವರ್ಮಾ ಮಾಸ್ಟರ್ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಇವರೆಲ್ಲರ ಜೊತೆ ಸೇರಿಕೊಂಡು ಈ ಸಿನಿಮಾನ ಪ್ರಮೋಟ್ ಮಾಡಿ ನಿಮ್ಗೆ 100% ಇಷ್ಟ ಆಗುತ್ತೆ ಅನ್ನೋ ಭರವಸೆ ನಾನು ಕೊಡ್ತೀನಿ. ಆ್ಯಕ್ಟ್ ಮಾಡಿರುವಂಥ ರಾಜ್ ಬಿ ಶೆಟ್ಟಿ ಅವ್ರಿಗಾಗಲಿ, ಅರ್ಚನಾ ಅವ್ರಿಗಾಗಿರಲಿ, ಮ್ಯೂಸಿಕ್ ಡೈರೆಕ್ಟರ್ಗಾಗಿರಲಿ, ಪ್ರೇಮ್ ಸರ್ ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ರಿಗೂ ಆಲ್ ದ ವೆರಿ ವೆರಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೀಡಿಯಾದವರು ಇವಾಗ ನೀವು ಈ ಕಂಟೆಂಟ್ನ ನೀವು ನೋಡಿದ್ದೀರಾ ಇವತ್ತು, ಆದಷ್ಟು ಬೇಗ ನೀವು ಪ್ರಮೋಟ್ ಮಾಡಿ, ಇದನ್ನು ಪುಷ್ ಮಾಡಿ. ಗುಡ್ ಫಿಲಿಮ್ಸ್ ವಿಲ್ 100% ರನ್. ಆಲ್ ದಿ ಬೆಸ್ಟ್.